ಪತಿ ನಿಧನದ ನಂತರ ಪತ್ನಿಯಿಂದ ಆಸ್ತಿ ಬರೆಸಿಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಗೃಹ ಸಚಿವರು ಅಲರ್ಟ್ ಆಗಿದ್ದಾರೆ. ಇನ್ಸ್ಪೆಕ್ಟರ್ ಬದಲು ಈಗ ಎಸಿಪಿ ಹೆಗಲಿಗೆ ತನಿಖೆಯ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಪವಿತ್ರ ದೂರಿನ ಹಿನ್ನೆಲೆ ಸದ್ಯ ಕ್ರಮ ಕೈಗೊಂಡಿದ್ದಾರೆ. ಜಿ ಪರಮೇಶ್ವರರ ಸೂಚನೆಯಂತೆ ಎಸಿಪಿಯ ಹೆಗಲಿಗೆ ಈ ಪ್ರಕರಣದ ಜವಾಬ್ದಾರಿಯನ್ನು ವಹಿಸಲಾಗಿದೆ. ನ್ಯೂಸ್ ಫಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾದಂತಹ ವರದಿಯನ್ನು ಮಾಡಿದೆ. ಪವಿತ್ರ ಅವರ ಪತಿ ಸೋಮಶೇಖರ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು ಡಿಸೆಂಬರ್ 22ನೇ ತಾರೀಕು. ಪತಿ ಸಾವಿನ ನಂತರ ಪತ್ನಿಯಿಂದ ಆಸ್ತಿಯನ್ನು ಸಂಬಂಧಿಕರು ಬರೆಸ್ಕೊಂಡಿರ್ತಾರೆ. ಸೋಮಶೇಖರ್ ಸಾವಿಗೆ ನೀನೇ ಕಾರಣ ಅಂಥೇಳಿ ದೂರು ಕೊಡ್ತೀವಿ ಅಂಥೇಳಿ ಸುಳ್ಳು ಕೇಸನ್ನು ದಾಖಲಿಸಿ ಜೈಲಿಗೆ ಕಳಿಸ್ತೀವಿ ಅಂಥೇಳಿ ಹೆದರಿಸಿ ಬೆದರಿಸಿ ಅದಾದಮೇಲೆ ಆಸ್ತಿಯನ್ನು ಪತ್ನಿಯಿಂದ ಸುಮಾರು 3 ಕೋಟಿ ಮೌಲ್ಯದ ಆಸ್ತಿಯನ್ನು ಹೀಗೆ ಬರೆಸ್ಕೊಂಡಿದ್ರು ಅನ್ನುವಂಥ ಆರೋಪ ಇದೆ. ಮೃತದೇಹ ಆಸ್ಪತ್ರೆಯಲ್ಲಿರುವಾಗಲೇ ಆಸ್ತಿ ಪತ್ರಕ್ಕೆ ಸಹಿ ಹಾಕಿಸ್ಕೊಂಡಿದ್ರು ತ್ರಿಮೂರ್ತಿ, ರಾಜು ಮತ್ತು ಸಿದ್ಧಲಿಂಗ ಸ್ವಾಮಿ ಅನ್ನೋರು ಈ ರೀತಿ ಕೃತ್ಯವೆಸಗಿದ್ರು ಅಂತ. ಸೊ ಈಗ ಪವಿತ್ರ ದೂರಿನ ಅನ್ವಯ ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ FIR ದಾಖಲಾಗಿತ್ತು. ಇನ್ಸ್ಪೆಕ್ಟರ್ ಬದಲಿಗೆ ಎಸಿಪಿಯ ಹೆಗಲಿಗೆ ಈ ಪ್ರಕರಣದ ತನಿಖೆಯನ್ನು ಮಾಡುವಂಥ ಜವಾಬ್ದಾರಿಯನ್ನು ಗೃಹ ಸಚಿವರು ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ಗೆ ಕೋಕ್ ಕೊಟ್ಟಿದ್ದಾರೆ. ಈ ಬಗ್ಗೆ ಗೃಹ ಸಚಿವರು ದೂರು ನೀಡಿದರು. ಪವಿತ್ರ ಅವರು ಭೇಟಿಯಾಗಿ ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ. ಪ್ರಜ್ವಲ್, ಈಗ ನ್ಯೂಸ್ ಫಸ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾಗಿ ವರದಿ ಮಾಡಿತ್ತು. ಗೃಹ ಸಚಿವರು ಗಮನ ಹರಿಸಿದಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸೂಚನೆ ಕೊಟ್ಟಿದ್ದಾರೆ ಪ್ರಕರಣದಲ್ಲಿ? ವಿಜಯ್, ಪತಿ ನಿಧನದ ನಂತರ ಪತ್ನಿಯಿಂದ ಆಸ್ತಿಯನ್ನ ಬರೆಸಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪವಿತ್ರ ಅವರು ದೂರನ್ನ ದಾಖಲಿಸಿರ್ತಾರೆ. ಆ ಒಂದು ದೂರನ್ನು ದಾಖಲಿಸಿಕೊಂಡಂತ ಪೊಲೀಸರು ಕೂಡ ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ಮಾಡಿರೋದಿಲ್ಲ ಅನ್ನುವಂತ ಒಂದು ಆರೋಪವನ್ನ ಕೂಡ ಅವರು ಮಾಡ್ತಾ ಇದ್ರು. ಆ ಒಂದು ನಿಟ್ಟಿನಲ್ಲಿ ಗೃಹ ಸಚಿವರಿಗೆ ಒಂದು ಮನವಿಯನ್ನ ಕೂಡ ಕೊಟ್ಟಿದ್ರು. ಅಂದ್ರೆ ಇನ್ಸ್ಪೆಕ್ಟರ್ ಅನ್ನ ತನಿಖಾಧಿಕಾರಿಯನ್ನ ಬದಲಾವಣೆ ಮಾಡಿ ನಮ್ಮ ಈ ಒಂದು ಪ್ರಕರಣಕ್ಕೆ ಬೇರೆ ತನಿಖಾಧಿಕಾರಿಯನ್ನ ನೇಮಕ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಈಗ ಇನ್ಸ್ಪೆಕ್ಟರ್ ಬದಲು ಎಸಿಪಿ ಅವರ ಹೆಗಲಿಗೆ ಈ ಒಂದು ತನಿಖೆಯ ಜವಾಬ್ದಾರಿಯನ್ನ ಕೊಟ್ಟಿರುವಂತದ್ದು. ಮಲ್ಲೇಶ್ವರಂ ಎಸಿಪಿ ಅವರಿಗೆ ಈ ಒಂದು ತನಿಖಾ ಜವಾಬ್ದಾರಿಯನ್ನ ಕೊಡಲಾಗಿದೆ. ಹಾಗಾದ್ರೆ ಘಟನೆ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ಪವಿತ್ರ ಅವರ ಪತಿ ಸೋಮಶೇಖರ್ ಅವರು ಏನಿರ್ತಾರೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರ್ತಾರೆ. ಡಿಸೆಂಬರ್ 22ರಂದು ಅವರು ಆತ್ಮಹತ್ಯೆಗೆ ಶರಣಾಗಿದ್ದು, ಪತಿ ಸಾವಿನ ನಂತರ ಪತ್ನಿಯಿಂದ ಆಸ್ತಿಯನ್ನ ಸಂಬಂಧಿಕರು ಬರೆಸಿಕೊಂಡಿದ್ದು ಅನ್ನುವಂತ ಒಂದು ಆರೋಪವನ್ನ ಈಗಾಗಲೇ ಪವಿತ್ರ ಅವರು ಮಾಡ್ತಾ ಇರುವಂತದ್ದು. ಸೋಮಶೇಖರ್ ಸಾವಿಗೆ ನೀನೇ ಕಾರಣ, ದೂರು ಕೊಡ್ತೀವಿ ಅನ್ನುವಂತ ಒಂದು ಆರೋಪ, ಒಂದು ಬೆದರಿಕೆಯನ್ನ ಕೂಡ ಅವರು ಹಾಕಿದ್ರು. ಸುಳ್ಳು ಕೇಸನ್ನ ದಾಖಲಿಸಿ ಜೈಲಿಗೆ ಕಳಿಸ್ತೀವಿ ಅನ್ನುವಂತ ಒಂದು ಬೆದರಿಕೆ ಹಾಕಿದ್ರಿಂದಾಗಿ ಅವರು ಮೊದಲಿಗೆ ಪ್ರಕರಣವನ್ನು ದಾಖಲಿಸಿರಲಿಲ್ಲ. ಅನಂತರದಲ್ಲಿ ಅವರು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಕೂಡ ದಾಖಲಿಸಿದ್ರು. ಆ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಆರೋಪ ಏನಿತ್ತು, ಅದು ಪವಿತ್ರ ಅವರು ಮಾಡ್ತಾ ಇರುವಂತದ್ದು. ಆ ಒಂದು ರೀತಿಯಲ್ಲಿ ಗೃಹ ಸಚಿವರನ್ನ ಭೇಟಿಯಾಗಿ ನನಗೆ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ನಡೆಸಿಕೊಡಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡಿದ್ರು. ಈಗ ಗೃಹ ಸಚಿವರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಕಮಿಷನರ್ ಅವರಿಗೆ ಈ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ರು, ತನಿಖಾಧಿಕಾರಿಯನ್ನ ಬದಲಾವಣೆ ಮಾಡುವಂತೆ. ಆ ನಿಟ್ಟಿನಲ್ಲಿ ಕಮಿಷನರ್ ಅವರೀಗ ತನಿಖಾಧಿಕಾರಿಯನ್ನ ಬದಲಾವಣೆ ಮಾಡಿ ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಮಲ್ಲೇಶ್ವರಂ ಎಸಿಪಿ ಅವರ ಹೆಗಲಿಗೆ ಈ ಒಂದು ತನಿಖಾ ಜವಾಬ್ದಾರಿ ಏನಿದೆ ಅದು ಹೋಗಿದೆ. ಇನ್ನು ಮುಂದಿನ ಹಂತದಲ್ಲಿ ಯಾವ ರೀತಿಯಲ್ಲಿ ತನಿಖೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.